ಇವಾಗ ನನಗೆ ನ್ಯಾಯ ಕೊಡಿಸ್ಬೇಕು. ಮತ್ತೆ ನಂದು ದುಡ್ಡು, ನನ್ನ ಒಡವೆ ಯಾರು ತಗೊಂಡೋಗಿದ್ದಾರೆ, ಇವರೆಲ್ಲ ಮಾಡಿ ತಗೊಂಡೋಗಿದ್ದಾರೆ, ವಾಪಸ್ ತಂದ್ಕೊಟ್ಟು ಅವ್ರಿಗೆ ತಕ್ಕ ಪಾಠ ಕೊಡ್ಬೇಕು, ಶಿಕ್ಷೆ ಆಗ್ಬೇಕು ಅವ್ರಿಗೆ. ನಮ್ಮನೆ ಬಾಡಿಗೆ ರಾಜೇಶ್ವರಿ ಮಂಜುಗೆ ಮತ್ತೆ ಈ 4 ಜನ ಪೊಲೀಸ್ ಅವ್ರಿಗೆ ಶಿಕ್ಷೆ ಕೊಡ್ಬೇಕು. ಮತ್ತೆ ನನ್ನಿಂದ ಇನ್ನೊಂದು ನಂತರ ಇನ್ನೊಬ್ರು ಅನ್ಯಾಯ ಆಗ್ಬಾರ್ದು ಅಷ್ಟೇ ಕೇಳ್ಕೊಡ್ತೀನಿ ಸರ್. ನಾನು 1 ವರ್ಷದಿಂದ ನಾವು ಇಲ್ಲಿ ಮನೆ ಕಟ್ಕೊ ಬಂದ್ವಿ. ನಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಅಂತ ಅಂದ್ಬಿಟ್ಟು ರಾಜೇಶ್ವರಿ ಮತ್ತು ಮಂಜುನಾಥ್ ಅಂದವರು ಇಬ್ಬರೂ ಬಾಡಿಗೆ ಮನೆಗೆ ಬಂದಿದ್ರು. 11 ತಿಂಗಳಿಂದ ಬಂದಿದ್ರು. ಆಮೇಲೆ ಅವತ್ತು ದಿವಸ ಏಕಾಏಕಿ 4 ಜನ ಮಾದನಾಯಕನಹಳ್ಳಿ ಪೊಲೀಸವ್ರು ಬಂದು 4 ಜನ ಬಂದು ನಿಮ್ಮ ಮನೆಯಲ್ಲಿ ದಂಧೆ ಮಾಡಿಸ್ತಿದ್ದೀರಾ ಅಂತ ಅಂದ್ಬಿಟ್ಟು ವಿಡಿಯೋ ಎಲ್ಲ ಮಾಡಿಕೊಂಡು, ಅವತ್ತು ದಿವಸ ರಾಜೇಶ್ವರಿನೂ ಇದ್ಲು. ವಿಡಿಯೋ ಎಲ್ಲ ಮಾಡಿಕೊಂಡು ಮತ್ತೆ ಅವ್ರ ಮೇಲೆ ಇದ್ದಿದ್ದು, ರಾಜೇಶ್ವರಿ ಮೇಲೆ ಇದ್ದಿದ್ದು. ರಾಜೇಶ್ವರಿ ಬಂದು ದಂಧೆ ಮಾಡಿಸ್ತಿದ್ಲು. ನಾನು ಮಗ ಹೋಗಿ ಜಗಳ ಮಾಡಿದ್ವಿ ಅವ್ರ ಮೇಲೆ, ಖಾಲಿ ಮಾಡು ಅಂತಲೂ ಹೇಳಿದ್ವಿ. ನಾವು ಮನೆ ಓನರು. ಮತ್ತು ನಾವು ಹೋಗಿ ಜಗಳನೂ ಮಾಡಿದ್ವಿ. ನಾನು ಮಗ ಹೋಗಿ ಜಗಳ ಮಾಡಿಬಿಟ್ಟು ಅವತ್ತು ದಿವಸ 4 ಜನ ಪೊಲೀಸವ್ರು ಬಂದು ನಮ್ಮ ಮೇಲೆ ಧಮಕಿ ಮಾಡಿ ಸ್ಟೇಷನ್ಗೆ ಕರ್ಕೊಂಡೋದ್ರು. ನಾವೇನಕ್ಕೆ ಸ್ಟೇಷನ್ಗೆ ಬರೋಣ ಅಂತ ಕೇಳಿದ್ವಿ. ಇಲ್ಲ, ನೀವು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಅಂದರು. ಆಯಿತು ಅಂತ ಅಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಡೋಕ್ಕೆ ಹೋದ್ವಿ. ನಾವು ಮಗನ ಹತ್ರ ಕೀ ಇಸ್ಕೊಂಡಿದ್ದಾರೆ, ಮಹೇಶನವರು ಕೀ ಇಸ್ಕೊಂಡಿದ್ದಾರೆ. ನಾವು ಅಲ್ಲಿಂದ ಬರೋ ಅಷ್ಟರಲ್ಲಿ 2 ಅವರಲ್ಲಿ ಬರೋ ಅಷ್ಟರಲ್ಲಿ ಮನೆ ಕೀ ನಾವು ಹಾಕ್ಕೊಂಡೋಗಿದ್ದು 2 ಲಾಖು, ಬರ್ತಾ 1 ಲಾಖ್ ಇತ್ತು. ಮನೇಲಿ 60 ಗ್ರಾಮ್ ಚಿನ್ನ, 4 ಲಕ್ಷ ಕ್ಯಾಶ್ ತೊಗೊಂಡೋಗಿದ್ದಾರೆ. ಆಮೇಲೆ ಪೊಲೀಸರು ಮಹೇಶ್ ಅವನವ್ರಿಗೆ ಕೀ ಕೊಟ್ಟಿದ್ದು. ಮತ್ತೆ ಹೋಗಿ ಕಂಪ್ಲೇಂಟ್ ಕೊಡೋಕೆ ಹೋದ್ವಿ. ಕಂಪ್ಲೇಂಟ್ ತೊಗೊಳ್ಳಿಲ್ಲ ಅವರು. ಅವತ್ತು ದಿವಸ ರಾಮಮೂರ್ತಿ ಅನ್ನೋರ ಜೊತೆಯಲ್ಲೇ ಡೈರೆಕ್ಟ್ ಕಾಂಟ್ಯಾಕ್ಟಿಂದ ಅವ್ರನ್ನ ಕರೆಸಿದ್ದಾರೆ. ರಾಜೇಶ್ವರಿ ಅನ್ನೋರನ್ನ ಕರೆಸಿ ಅವ್ರ ಕಾಂಟ್ಯಾಕ್ಟಲ್ಲೇ ಇದ್ದು ಅವ್ರು ನನ್ನ ಮೇಲೆ, ರಾಮಮೂರ್ತಿ ಅನ್ನೋರು ಪೊಲೀಸ್ ಅನ್ನೋರು ಕಾಂಟ್ಯಾಕ್ಟ್ ಇದ್ದಾರೆ. ಅವರೇ ಮನೆ ಖಾಲಿ ಮಾಡಿಸಿ ಅವರೇ ಎಲ್ಲ ಸಾಥ್ ಕೊಡ್ತಾ ಇದ್ದಾರೆ ಜೊತೆಯಲ್ಲಿ. ನಾವು ಎಲ್ಲ ಕಡೆನೂ ಹೋಗಿ ಇದರಲ್ಲಿ ಕಮಿಷನರ್ ಆಫೀಸು, DOSP ಮತ್ತು ACP ಆಫೀಸು ಎಲ್ಲ ಕಡೆನೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನನಗೇನು ಎಲ್ಲಿ ಉತ್ತರ ಕೊಡ್ತಾ ಇಲ್ಲ. ದಯವಿಟ್ಟು ನನಗೆ ಸಹಕರಿಸಿ ಅಂತ ಕೇಳ್ಕೊತಿದ್ದೀನಿ. ಇಲ್ಲ, ಸರ್ಚಿಂಗು ವಾರೆಂಟು ಏನು ತೊಗೊಂಡು ಬಂದಿಲ್ಲ ಮನೆಗೆ. ಏಕಾಏಕಿ 4 ಜನ ಬಂದು ನುಗ್ಗಿ ಬಾಗಿಲು ತೆಗೆದ ತಕ್ಷಣವೇ ನಾನು ನಿನ್ನ ಫ್ರೆಂಡು ತೆಗಿ ಮಂಜುಳಾ ಅಂತ ತೆಗೆದು ಎಲ್ಲ ಕಡೆನೂ ಎಲ್ಲ ಚಲಾಪಿಲ್ಲಿ ಎಲ್ಲ ಮಾಡಿ, ಕಬೋರ್ಡ್ ಗಿಬೋರ್ಡ್ ಎಲ್ಲ ವಿಡಿಯೋ ಎಲ್ಲ ಮಾಡಿ, ನನ್ನ ರೂಮ್ದು ವಿಡಿಯೋ ಎಲ್ಲ ಮಾಡಿಲ್ಲ, ಎಲ್ಲ ಕಡೆನೂ ಚೆಲ್ಲಿ ಆ ಅಮ್ಮ ನನಗೆ ಕೆಟ್ಟದಾಗೆಲ್ಲ ಪೊಲೀಸರು ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ. ಹೀಗಾಗಿ ನನಗೆ ದಯವಿಟ್ಟು ನ್ಯಾಯ ಕೊಡಿಸಿ ಅಂತ ಕೇಳ್ಕೊಳ್ತೇನೆ. ನಮ್ಮ ಹತ್ರ ನಮ್ಮ ತಾಯಿ ಮತ್ತೆ ನಾವೆಲ್ಲ ಬಳೆ ವ್ಯಾಪಾರ ಮಾಡೋರು. ನಾವು ಗಾರ್ಮೆಂಟ್ಸಲ್ಲಿ ಪೀಸ್ ವರ್ಕ್ ಮಾಡಿಕೊಂಡು ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡ್ತೀವಿ. ನಾನು ನನ್ನ ಮಗ ತುಂಬ ಕಷ್ಟಪಟ್ಟಿದ್ದೀವಿ. ಹಂಗಾಗಿ ನಾವು ಅಷ್ಟೋ ಕೂಡಾಕ್ಕೊಂಡು ಮನೆ ಕಟ್ಕೊಂಡು ಸಾಲ ಮಾಡಿ ಇನ್ನೂ ಲೋನ್ ಇದೆ, ಲೋನನ್ನು ಇನ್ನೂ ತೀರಿಸ್ತಾನೆ ಇದ್ದೀವಿ. ಹಿಂಗೆ ನಾವು ಈ ಥರ ತುಂಬ ಕಷ್ಟದಲ್ಲಿ ಬಂದಿರೋರು ನಾವು. ಎಕ್ಸಾಕ್ಟಾಗಿ 60 ಗ್ರಾಮು, 2 ಚೈನು, 1 ಉಂಗುರ, 2 ಜೊತೆ ವಾಲೆ, 1 ಸೈಡ್ದು ಮಗೊಂದೊಂದು ವಾಲೆ, 4 ಲಕ್ಷ ಕ್ಯಾಶು. ಅವತ್ತು ನನ್ನ ತಾಯಿ ತಂದುಕೊಟ್ಟಿದ್ದು ನೋಡಿದ್ದಾಳೆ, ರಾಜೇಶ್ವರಿ ನೋಡಿದ್ದಾಳೆ. ಅವತ್ತು 4 ಲಕ್ಷ ಕ್ಯಾಶು ತಂದುಕೊಟ್ಟಿದ್ದು ನೋಡಿದ್ದಾಳೆ. ಅವತ್ತು ನೋಡ್ಬಿಟ್ಟು ಇವಾಗೆಲ್ಲ ಐಡಿಯಾ ಮಾಡಿಕೊಂಡೇ ಮಾಡಿದ್ದಾಳೆ ಅವಳು. ಇಬ್ಬರು ಶೇರ್ ಮಾಡಿ ತಗೊಂಡಿದ್ದಾರೆ. ಅವರಿಬ್ಬರೂ ಇನ್ವೆಲ್ ಆಗಿ ತಗೊಂಡಿದ್ದಾರೆ. ಅವತ್ತು ದಿವಸ ರಾಜೇಶ್ವರಿ ಮನೇಲಿದ್ಲು. ನಾವು ಹೋದಾಗ ರಾಜೇಶ್ವರಿನೇ ಮನೇಲಿದ್ಲು, ಅವಳ ಮನೇಲಿದ್ಲು. ಇಡೀ ಮನೆಗೆ ಕೆಳಗಡೆ ಲಾಕ್ ಹಾಕಿದ್ರೆ ಇಡೀ ಒಳಗಡೆನೆ ಅವಳೇ ಇದ್ದಿದ್ದು. ಕೀ ಪೊಲೀಸರ ಹತ್ರ ಇದ್ದಿದ್ದು ನಮ್ಮ ಮಗನ ಹತ್ರ ಕೇಳಿದ್ದವರು. ಅವರೇ ಬಂದು ಯಾರ ಮುಖಾಂತರ ಬಂದು ತಗೊಂಡು ಅವಳ ಕೈ ಕೊಟ್ಟಿರ್ಬೋದೇನೋ, ಕೊಟ್ಟು ಈ ಕೆಲಸ ಎಲ್ಲ ಮಾಡಿದ್ದಾರೆ.
ನಮಗೆ ಡೌಟ್ ಬಂತು, ಇವರಿಬ್ಬರ ಮೇಲೂ ಡೌಟ್ ಇದೆ ನಮಗೆ. ಇನ್ಯಾರು ಮನೆ ಹತ್ರ ಯಾರೂ ಬಂದಿಲ್ಲ. ಈಗ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ರಾಜೇಶ್ವರಿ, ಅವಳ ಗಂಡ ಮಂಜುನಾಥು, ಮತ್ತು ರಾಮಮೂರ್ತಿ ಪೊಲೀಸು, ಜಯಂತಿ ಮೇಡಮು, ಮಹೇಶು, ಲಕ್ಷ್ಮಿ ಅಂತ, ಇವರಿಷ್ಟು ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕೋರ್ಟ್ಗೆ ಹೋಗಿದ್ದೀರಿ? ಕೋರ್ಟ್ಗೆ ಹೋಗಿದ್ದೀವಿ. ಇಲ್ಲಿಂದ ಸ್ಟೇಷನ್ಗೆ ಕರ್ಕೊಂಡು ಹೋದ್ರಲ್ಲ, ಅಲ್ಲಿ ಯಾವ ರೀತಿ ನಿಮ್ದು ಎನ್ಕ್ವೈರಿ ಆಯಿತು ಮೇಡಮ್? ಅಲ್ಲಿ ಬಂದು ನಾನು ಮಗ ಹೋಗಿದಾಗ ಇನ್ಸ್ಪೆಕ್ಟ್ರು, ನೀವೆಲ್ಲ ನಾಟಕ ಮಾಡ್ತೀರಾ, ನಮಗೆಲ್ಲ ಕೆಳಗಡೆ ಮನೆಯವಳೆಲ್ಲ ಹೇಳಿದ್ಲು, ನಿನ್ನ ಮಗನ ಮೇಲೆ ನಿನ್ನ ಮೇಲೆ ಕೇಸ್ ಹಾಕ್ಬಿಟ್ಟು ಒಳಗಡೆ ಹಾಕಿಸ್ಬಿಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ರಫ್ ಆ್ಯಂಡ್ ಟಫ್ ಆಗಿ ಮಾತಾಡಿದ್ರು. ನನ್ನ ಮಗನೂ ಮಾತಾಡಿದ್ವಿ. ನಾವು ಎದುರ್ಕೊಂಡು ನಾವು ಹಿಂಗೆ ಇಲ್ಲ ಸರ್ ನಾವು ಆ ಥರ ಎಲ್ಲ ಮಾಡೋದಿಲ್ಲ ಅಂತ ಹೇಳಿದ್ವಿ. ಆದರೂ ನಮ್ಮ ಕಂಪ್ಲೇಂಟು ಅವರು ತೊಗೊಳ್ಲಿಲ್ಲ. ಆ ತೊಗೊಳ್ಳೋದಕ್ಕೆ ನಾವು ಮುಂದಿನ ತನಿಖೆ ನಾವು ಮುಂದಕ್ಕೆ ಕಮಿಷನರ್ ಅವ್ರಿಗೂ ಹೋಗಿದ್ದೀವಿ, ಐ ಜಿ ಆಫೀಸ್ ಎಲ್ಲರಿಗೂ ಹೋಗಿದ್ದೀವಿ. ಈಗ ಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ. ಈಗ ಅವ್ರು ನಿಮ್ಮ ಮೇಲೆ ಯಾವ ರೀತಿ ಕ್ರಮ ತಗೊಂಡ್ರು? ಯಾರು? ಪೊಲೀಸ್ನವರು ಕರ್ಕೊಂಡೋದ್ರಲ್ಲ, ಫೈನ್ ಹಾಕಿದ್ರ? ಪೆಟ್ಟಿ ಕೇಸ್ ಅಂತ ಅಂದ್ಬಿಟ್ಟು 1,000 ರೂಪಾಯಿ ಫೈನ್ ಹಾಕ್ಬಿಟ್ಟು ನಮಗೆ ಕಳಿಸಿದ್ದಾರೆ. ಅವತ್ತು ದಿವಸ ಒಂದು ಅಡ್ರೆಸ್ ಪ್ರೂಫ್, ಒಂದು ಅಡ್ರೆಸ್ ತೊಗೊಂಡು ಫೋನ್ ನಂಬರ್ ತೊಗೊಂಡು ಪೆಟ್ಟಿ ಕೇಸ್ ಅನ್ನೋದು ಬರೆದ್ಬಿಟ್ಟು ಕಳಿಸಿದ್ದಾರೆ. ಅಷ್ಟೇ ಇವರೆಲ್ಲ ಮಾಡಿರೋದು. ದಂಧೆ ಮಾಡ್ತಿದ್ದವರು ನೀವಾ ಅಥವಾ ನಿಮ್ಮ? ರಾಜೇಶ್ವರಿ ಅನ್ನೋರು ದಂಧೆ ಮಾಡ್ತಿದ್ದು, ಅವ್ರ ಗಂಡನೇ ಸಾಥ್ ಕೊಡ್ತಿದ್ದು. ಹಾಂ, ನಮ್ಮ ಮನೆಗೆ ದಿವಸಕ್ಕೆ 5 ಜನ 6 ಜನ ಕರೆಸಿ ನೈಟೇ ದಂಧೆ ಮಾಡಿಸ್ತಿದ್ರು. ಅವತ್ತು ದಿವಸ ನಾನು ನನ್ನ ಮಗ ಬಂದು ಗಲಾಟೆ ಮಾಡಿದ್ವಿ. ಅವ್ರ ಲವ್ವರೆಲ್ಲ ಬಂದು ಮನೆ ಮುಂದೆ ಎಲ್ಲ ಗಲಾಟೆ ಮಾಡಿ ಪಾಟ್ಗಳೆಲ್ಲ ಹೊಡೆದಾಕಿದ್ದ. ಆಮೇಲೆ ನಾನು ನನ್ನ ಮಗ ಹೋಗಿ ಕೇಳಿದ್ದಕ್ಕೆ, ಇಲ್ಲ ನಮ್ಮ ಮನೆಗೆ ಯಾರು ಹೋಗ್ಕೂಡ್ದ ಅಂತ ಕೇಳಿದ್ರು. ನಿಮ್ಮ ಮನೆಗೆ ಬರಲಿ ಹೋಗ್ಲಿ ಅಂತ ಹೇಳಿದ್ವಿ. ಆದರೆ ದಂಧೆ ಮಾಡಿಸು, ಹುಡುಗಿರನ್ನ ಕರ್ಕೊಬಂದು ದಂಧೆ ಮಾಡಿಸು ಅಂತ ನಾನು ಯಾವತ್ತೂ ಹೇಳಿಲ್ಲ. ನಿಮ್ದೇನೇ ಇದ್ರು ಆಚೆ ಇಟ್ಕೊಳ್ಳಿ ಅಂತ ಹೇಳಿದ್ವಿ. ಈಗ ದಂಧೆ ಮಾಡಿದ್ದು ಆ ಮನೆ ಮನೆ ಯಾಕೆ ಜಪ್ತಿ ಮಾಡೋರು ಅವರು? ಅವಳ ಮೇಲೆ ಡೌಟ್ ಇತ್ತು ನನಗೆ. ಅವಳು ದಂಧೆ ಮಾಡ್ತಾ ಇದ್ದಿದ್ದು. ಆದರೆ ನನ್ನ ಮೇಲೆ ಅದೇನೇ ಅದು ದ್ವೇಷ ಗೊತ್ತಿಲ್ಲ. ಅವಳನ್ನ ಖಾಲಿ ಮಾಡುವಂತನೇ, ಈ ವಿಷಯಕ್ಕೇ ಖಾಲಿ ಮಾಡುವಂತನೂ ಹೇಳಿದ್ವಿ ನಾವು. ಹಾಂ, ಈಗ ನನ್ನ ಮೇಲೆ ಉಲ್ಟಾ ಮಾಡಿದ್ದಾಳೆ. ಎಲ್ಲ ಕಡೆನೂ ನೋವು, ಎಲ್ಲ ಕಡೆನೂ ಎಲ್ಲೂ ನ್ಯಾಯ ಸಿಕ್ಕಿಲ್ಲ. ಕೊನೆಗೆ ನಾವು ಕೋರ್ಟ್ಗೆ ಹೋಗ್ಬೇಕಾಗಿದೆ. ಕೋರ್ಟು ಈಗ ಮೊನ್ನೆ ಹಾಕಿದ್ದೀವಿ. ಮೊನ್ನೆ ಇನ್ನು ಮುಂದಕ್ಕೆ ಏನು ಕ್ರಮ ಕೈಗೊಳ್ತಾರೋ ನೋಡಬೇಕು ಸರ್. ಹಾಂ, ಮಾಡಿದ್ದಾರೆ. ಇವಾಗ ನನಗೆ ನ್ಯಾಯ ಕೊಡಿಸ್ಬೇಕು. ಮತ್ತು ನಂದು ದುಡ್ಡು, ನನ್ನ ಒಡವೆ ಯಾರು ತೊಗೊಂಡೋಗಿದ್ದಾರೆ, ಇವರೆಲ್ಲ ಮಾಡಿ ತೊಗೊಂಡೋಗಿದ್ದಾರೆ, ವಾಪಸ್ ತಂದುಕೊಟ್ಟು ಅವರಿಗೆ ತಕ್ಕ ಪಾಠ ಕೊಡಬೇಕು, ಶಿಕ್ಷೆ ಹಾಕಬೇಕು ಅವ್ರಿಗೆ. ನಮ್ಮನೆ ಬಾಡಿಗೆ ರಾಜೇಶ್ವರಿ ಮಂಜುಗೆ ಮತ್ತು ಈ 4 ಜನ ಪೊಲೀಸವ್ರಿಗೆ ಶಿಕ್ಷೆ ಕೊಡಬೇಕು. ಮತ್ತು ನನ್ನಿಂದ ಇನ್ನೊಂದು ನಂತರ ಇನ್ನೊಬ್ಬರು ಅನ್ಯಾಯ ಆಗಬಾರ್ದು, ಅಷ್ಟೇ ಕೇಳ್ಕೊತೀನಿ ಸರ್ ನಾನು. ಅಲ್ಲ, ಮನೆ ತಪಾಸಣೆ ನಡೆಸೋ ಲೆಕ್ಕದಲ್ಲಿ ನಿಮ್ಮದು ಚಿನ್ನಾಭರಣ ಹಣಕ್ಕೆಲ್ಲ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸರ್. ಫಸ್ಟೇ ರಾಜೇಶ್ವರಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಎಲ್ಲ ಪ್ಲ್ಯಾನ್ ಮಾಡಿ ಅವ್ರ ಕಾಂಟ್ಯಾಕ್ಟಿಂದ ಈ ಕೆಲಸ ಮಾಡಿದ್ದಾಳೆ. ಏನು ಹೇಳ್ತೀರಿ ಪೊಲೀಸರಿಗೆ ಮಾಧ್ಯಮ ಮುಖಾಂತರ ನನಗೆ ಕೇಳೋದೊಂದೇ, ನನಗೆ ನನ್ನ ಒಡವೆ, ನನ್ನ ದುಡ್ಡು ವಾಪಸ್ ಕೊಡಿಸಿ ನಂಗೆ ನ್ಯಾಯ ಕೊಡಿಸ್ಬೇಕು, ಅವ್ರಿಗೆ ಶಿಕ್ಷೆ ಕೊಡಬೇಕು. ಇವ್ರು 6 ಜನಕ್ಕೆ ಶಿಕ್ಷೆ ಕೊಡಬೇಕು. ಜನಗಳಿಗೆಲ್ಲರಿಗೂ ಗೊತ್ತಾಗಬೇಕು. ಈ ಥರ ಮನೆ ಬಾಡಿಗೆ ಕೊಡೋಕೆ ಮುಂಚೆ ಯೋಚನೆ ಮಾಡಿ ಕೊಡಿ ಅಂತ ಕೇಳ್ಕೊತೀನಿ. DCP ಹತ್ರ ಹೋಗಿದ್ವಿ. ಅವರು ಎನ್ಕ್ವೈರಿ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾಯಿದ್ರೆ, ಎನ್ಕ್ವೈರಿ ನಡೀತಾ ಇಲ್ಲ ಸರ್. ನಾನು ಮಾಧ್ಯಮದ ಹತ್ರ ಹೋಗಿ ಸೂಸೈಡ್ ಮಾಡ್ಕೊ ಅಂತ ಅಂದರೆ ಸೂಸೈಡ್ ಮಾಡ್ಕೊ ಅಂತ ಹೇಳ್ತಾರೆ. DCP ಅವರು ನಾನು 4 ಸರಿ ಹೋಗಿದ್ದೀನಿ. 4 ಸರಿನೂ ಏನೂ ಆನ್ಸರ್ ಕೊಟ್ಟಿಲ್ಲ. ಅವರೇ DCPನೇ. ಇಲ್ಲ, DCPನೇ. ACP ಬಂದು ನಾವು ಕಂಪ್ಲೇಂಟ್ ಕೊಟ್ವಿ. ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ಅಲ್ಲಿಗೆ ಕಳಿಸಿದ್ರು. ಅಲ್ಲಿಂದ ಸ್ಟೇಷನ್ಗೆ ಕಳಿಸ್ತಾರೆ. ಹಾಂ, ಕಮಿಷನರ್ ಆಫೀಸ್ಗೆ ಹೋದ್ವಿ. ಕಮಿಷನರ್ ಆಫೀಸಿಂದ DCP ಹತ್ರ ಕಳಿಸ್ತಾರೆ. DCP ಆಫೀಸಿಂದ ACP ಕಳಿಸ್ತಾ ಇದ್ದಾರೆ. ACP ಬಂದು ಎನ್ಕ್ವೈರಿ ಮಾಡ್ತಾ ಇದ್ದೀವಮ್ಮ, ಮತ್ತೆ ಇಬ್ಬರದು ನಂಬರು ಟ್ರ್ಯಾಕ್ ಮಾಡ್ತಾ ಇದ್ದೀವಿ, ನಿನ್ಗೆ ಅವರೇ ಫೋನ್ ಮಾಡ್ತಾರಮ್ಮ, ನೀವೇನು ಬರೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಹಾಂ, ಆಮೇಲೆ ಅಷ್ಟೇ ಸರ್. ನಾವು ಇಲ್ಲಿವರೆಗೂ ಕಾದ್ವಿ. ಇಷ್ಟು 2.5 ತಿಂಗಳಿಂದ ನಾವು ಕಾದು ನಾವು ಸೊರಗೋಗ್ಬಿಟ್ಟಿದ್ದೀವಿ ಸರ್. DCP ಹಂಗಂತ ಹೇಳಿದ್ದಾರೆ.
4 ಸರಿ ಹೋದಾಗೂ ನಾವು ಎನ್ಕ್ವೈರಿ ಮಾಡ್ತಾಯಿದ್ವಿ ಅಂತಲೇ ಹೇಳ್ತಾ ಇದ್ದಾರೆ ಬಿಟ್ಟರೆ ನನಗೆ ನ್ಯಾಯ ಎಲ್ಲೂ ಸಿಗ್ತಾ ಇಲ್ಲ ಸರ್. ಹಾಂ, ಇಲ್ಲಿ ಬಂದರೂ ನೀವೇನು ಪ್ರಯೋಜನ ಇಲ್ಲ ಅಂತ ಇದ್ದಾರೆ. ನ್ಯಾಯ ಇದೆ, ಕೋರ್ಟ್ಗೆ ಹಾಕಿದ್ದೀವಿ. ಕೋರ್ಟಿಂದನೇ ಇವಾಗ ಏನು ನ್ಯಾಯ ಸಿಗಬೇಕು ತಮ್ಮ ಮಾಧ್ಯಮದವ್ರ ಮುಂದೆ ನಾನು ಹೇಳ್ಕೊತಾ ಇದ್ದೀನಿ. ನಂಗೆ ನ್ಯಾಯ ಕೊಡಿಸಿ ಸರ್.